ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಕ್ಕರೆ ಕಾಯಿಲೆಗೆ ಏನು ನಮ್ಮ ಸಕ್ಕರೆ ಕಾಯಿಲೆಯ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಇದೆ, ಅದನ್ನು ಮನೆ ಬಾಗಿಲಿಗೆ ಕೂಡ ತಲುಪಿಸ್ತಾ ಇದ್ದೀವಿ. ಅದನ್ನು ನಮ್ಮ ಸಮುದಾಯ ಆರೋಗ್ಯ ಕಾರ್ಯಕರ್ತರು ಅವರ BP ಮತ್ತು ಸಕ್ಕರೆಯನ್ನು ಪರಿಶೀಲಿಸಿ ಅವರಿಗೆ 2ನೇ ಹಂತದ ಚಿಕಿತ್ಸೆ ಬೇಕಾಗಿದ್ದರೆ ಒಂದು ಆರ್ಗನೈಸ್ಡ್ ರೆಫರಲ್, ಫಂಕ್ಷನಲ್ ರೆಫರಲ್ ಮೂಲಕ ಇವತ್ತು ನಾನ್ ಕಮ್ಯುನಿಕೇಬಲ್ ಡಿಸೀಸನ್ನು ಕೂಡ ಕರ್ನಾಟಕ ಸರ್ಕಾರ ಅತ್ಯಂತ ಸಮಗ್ರವಾಗಿ ನಿಯಂತ್ರಣ ಮಾಡ್ತಾ ಇದೆ. ಅದರಲ್ಲೂ ಕೂಡ ಅದೇ ರೀತಿ ನೀವು ಯೋಚಿಸ್ತಾ ಹೋದರೆ ಸಕ್ಕರೆ ಕಾಯಿಲೆಯಲ್ಲಿ ಉಂಟಾಗುವ ಡಯಾಬಿಟಿಕ್ ರೆಟಿನೋಪತಿ, ಅದನ್ನು ಕೂಡ ನಾವು ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲಲ್ಲಿ ರೆಟಿನಲ್ ಇಮೇಜಸ್ ಆರ್ ಸೆಂಟ್ ಟು ದ ಹಬ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಆರ್ ರೆಕಗ್ನೈಸ್ಡ್ ಆಸ್ ದ ಹಬ್. ರೆಟಿನೋಪತಿ ಆಫ್ ಪ್ರಿಮೇಚುರಿಟಿ ಇನ್ ನ್ಯೂಬಾರ್ನ್, ಅದನ್ನು ಕೂಡ ನಾವು ಹಬ್ ಆ್ಯಂಡ್ ಸ್ಪೋಕಲ್ಲಿ ಮಾಡೆಲಲ್ಲಿ ಮಾಡ್ತಾ ಇದ್ದೀವಿ. ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಯಾವುದೇ ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸುವುದರಲ್ಲಿ ಯಾವ ಬೇರೆ ರಾಜ್ಯಕ್ಕಿಂತ ಮುಂಚೂಣಿಯಲ್ಲಿದೆ. ನಮ್ಮ ಏನು ಜನಸಂಜೀವಿನಿ ಎಂಬ OPD ಬೇಸಿಸ್, ಈ ಒಂದು ಆ್ಯಪ್ ಬೇಸ್ಡ್ ಜನಸಂಜೀವಿನಿಯಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ತಜ್ಞ ವೈದ್ಯರೊಡನೆ ಕನ್ಸಲ್ಟೇಷನನ್ನು 5 ನಿಮಿಷ 10 ನಿಮಿಷದ ಒಂದು ಅಂತರದಲ್ಲಿ ಪಡಿಬಹುದು. ಅಂದರೆ ಅದು ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆಗಿರುವಂಥ ಒಂದು ಹೆಮ್ಮೆ. ಮಕ್ಕಳ ಆರೋಗ್ಯಕ್ಕೆ ನಾನು ಕೂಡ ಮಕ್ಕಳ ತಜ್ಞರೇ. ಮಕ್ಕಳ ಆರೋಗ್ಯದಲ್ಲಿ ಮಾತಾಡಬೇಕಂದ್ರೆ ನಮ್ಮ ಏನು ಸ್ಪೆಷಲ್ ನ್ಯೂ ಬಾರ್ನ್ ಕೇರ್ ಯೂನಿಟ್ ಇದ್ದಾವೆ, ಇಡೀ ದೇಶದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ನ್ಯೂ ಬಾರ್ನ್ ಸ್ಟೆಬಿಲೈಸಿಂಗ್ ಯೂನಿಟ್ NBSUಗಳನ್ನು ಮಾಡಿದರೆ ಅದು ಕರ್ನಾಟಕ ರಾಜ್ಯ. ಅದರಲ್ಲಿ ಏನು ನಿಮ್ಮ ವಾರ್ಮರ್ ಇರ್ಬೋದು, ಅಥವಾ ರಿಸಸಿಟೇಷನ್ ಇರ್ಬೋದು, ಬರ್ತ್ ಆಸ್ಫಿಕ್ಸಿಯಾ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಜಾಂಡಿಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅದನ್ನು ಸಮುದಾಯ ಆರೋಗ್ಯ ಕೇಂದ್ರಗಳ ತನಕ ತಲುಪಿಸಿದ್ದೀವಿ. ಅಂದರೆ ಮಕ್ಕಳ ಆರೋಗ್ಯ ಕರ್ನಾಟಕ ರಾಜ್ಯದಲ್ಲಿ ಯಾವ ಕಡೆ ಹೋಗ್ತಾ ಇದೆ ಅಂತ ನೀವೆಲ್ಲ ಯೋಚಿಸಬಹುದು. ಅದಲ್ಲದಲೇ ರೇರ್ ಡಿಸೀಸ್ ಪಾಲಿಸನ್ನು ತಂದಂಥ ಮೊದಲನೇ ರಾಜ್ಯ ಕೂಡ ಕರ್ನಾಟಕ. ಆ ರೇರ್ ಡಿಸೀಸಸ್ ಪಾಲಿಸಿಲಿ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತನ್ನು ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡಿ ಅನುದಾನವನ್ನು ಇಂಪ್ರೆಸ್ಡ್ ಮಾಡಿರುವಂಥ ರಾಜ್ಯ ಕೂಡ ಕರ್ನಾಟಕ. ಇದರಲ್ಲಿ ಗಾಷರ್ಸ್ ಡಿಸೀಸ್ ಇರ್ಬೋದು, ಸ್ಟೋರೇಜ್ ಡಿಸಾರ್ಡರ್ಸ್ ಇರ್ಬೋದು, ಅದನ್ನು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮೂಲಕ ನಾವು ಚಿಕಿತ್ಸೆ ಕೊಡುತ್ತಾ ಆ ಯೋಚನೆಯನ್ನು ಕೂಡ ಮಾಡಿದ ಮೊದಲನೇ ರಾಜ್ಯ ಕರ್ನಾಟಕ. ಲಸಿಕಾ ಕಾರ್ಯಕ್ರಮದಲ್ಲಿ ಈಗಾಗಲೇ ಹೇಳಾಗಿದೆ ನಾನು. ಈ ಕಾರ್ಯಕ್ರಮವಂತೂ ತಾವೆಲ್ಲ ಮೆಚ್ಚಿಕೊಳ್ಳೇಬೇಕು. ಏನಂದರೆ 0 to 6 ವರ್ಷ ಏನು ಹುಟ್ಟಿದಾಕ್ಷಣ ಮಗು 4D ಡಿಫೆಕ್ಟ್, ಡೆವಲಪ್ಮೆಂಟಲ್ ಡಿಸೇಬಿಲಿಟಿ, ಡಿಫಿಷಿಯನ್ಸಿ, ಈ ಥರ 4 ನಮ್ಮ ಏನು ಜನ್ಮಜಾತ ನ್ಯೂನತೆ ಡಿಫೆಕ್ಟ್, ಅಥವಾ ಪೌಷ್ಟಿಕಾಂಶ ಕೊರತೆ ಡಿಫಿಷಿಯನ್ಸಿ, ಕಾಯಿಲೆಗಳು ಡಿಸೀಸ್, ಮತ್ತು 4Dಗಳಿಗೆ ಸ್ಕ್ರೀನ್ ಮಾಡಿ ಡಿಸ್ಟ್ರಿಕ್ಟ್ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ ಅಂತ ಒಂದು ಸೆಂಟರ್ಗಳನ್ನು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಓಪನ್ ಮಾಡಿ ಮಗು ಹುಟ್ಟಿದ ತಕ್ಷಣವೇ ಅದಕ್ಕೆ ಕಿವಿ ಇಲ್ಲ, ಅದಕ್ಕೆ ಮೂಗಿಲ್ಲ, ಅದನ್ನು ಆ್ಯಕ್ಚುಲಿ ನಾವು ಸ್ಕ್ಯಾನಿಂಗ್ ಮೂಲಕನೇ ಕಂಡಿಡಿದು ಆ ಥರ ಜನನವನ್ನೇ ತಪ್ಪಿಸ್ತಾ ಇರ್ತೀವಿ. ಅದರಲ್ಲೂ ಏನಾದರೂ ಈ ಥರ ಉಂಟಾದಾಗ ಹುಟ್ಟಿದಾಕ್ಷಣವೇ ಮಗುವಿಗೆ ಕ್ಲಬ್ ಫುಟ್ ಇರ್ಬೋದು, ಕ್ಲೆಫ್ಟ್ ಲಿಪ್ ಇರ್ಬೋದು, ಕ್ಲೆಫ್ಟ್ ಪ್ಯಾಲೆಟ್ ಇರ್ಬೋದು. ಅದನ್ನು ನೀವೆಲ್ಲರೂ ನಂಬ್ತೀರಾ ಅಂದರೆ ನನಗೆ ಬಹಳಷ್ಟು ಸಂತೋಷ ಆಗುತ್ತೆ. ಇವತ್ತು ಕ್ಲಬ್ ಫುಟ್ ಅಥವಾ ಕ್ಲೆಫ್ಟ್ ಲಿಪ್ಪನ್ನು ಹುಟ್ಟಿದಾಕ್ಷಣ ನಮ್ಮ ಒಂದು ಆ ವಾರ್ಡಿನಲ್ಲಿರುವ ಸ್ಟಾಫ್ ನರ್ಸ್ ಕಂಡಿಡಿದು ಆ ಮಗುವನ್ನು ಎಲ್ಲಿಗೆ ಕರ್ಕೊಂಡೋಗಬೇಕು ಅಂತ ಹೇಳಿ ಆ ಮಗುವಿಗೆ ಉಚಿತ ಚಿಕಿತ್ಸೆ ಆಗುತ್ತೆ. ಅಂದರೆ ತಾವೆಲ್ಲರೂ ಅದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಕರ್ನಾಟಕ ರಾಜ್ಯ ಜನತೆ. ಅದ್ರ ಜೊತೆಗೆ ಆ ಮಗುವಿಗೆ ಹುಟ್ಟಿದಾಕ್ಷಣ ಕಿವಿ ಕೇಳಿಸುತ್ತಾ OIE, ಓಟೋ ಅಕೋಸ್ಟಿಕ್ ಎಮಿಷನ್, ಅದ್ರ ಮೂಲಕ ನವಜಾತ ಶಿಶುಗಳಿಗೆ ಎಲ್ಲ ಡೆಲಿವರಿ ಪಾಯಿಂಟ್ಗಳಲ್ಲೂ ಕೂಡ OIE ಟೆಸ್ಟ್ಗಳನ್ನು ಮಾಡೋದರ ಮೂಲಕ ಒಂದು ಮಗು ಕಿವಿ ಕೇಳಿಸ್ತಾ ಇರೋ ಮಗು ಏನಾದರೂ ಆ ಕುಟುಂಬಕ್ಕಿದ್ದರೆ ಅದು ಕಂಡುಹಿಡಿಯೋಷ್ಟಕ್ಕೆ ಲೇಟ್ ಆಗಿಬಿಡುತ್ತೆ. ಆ OIE ಮೂಲಕ ಆ ಮಗುವಿಗೆ ಕಿವಿ ಕೇಳಿಸುತ್ತಾ ಇಲ್ವಾ ಅಂತ ಕಂಡುಹಿಡಿದು ಆ ಮಗುವಿಗೆ ಕಾಕ್ಲಿಯರ್ ಇಂಪ್ಲೆಂಟ್ ಅಂತ ಒಂದು ಅತ್ಯಂತ ಒಂದು ಏನು ಕಾಸ್ಟ್ಲಿ ಪ್ರೊಸೀಜರನ್ನು ಕೂಡ ಉಂಟು ಮಾಡಿದ, ಅದನ್ನು ಮೊದಲನೇ ಬಾರಿಗೆ ಒಂದು ಊಹೆ ಮಾಡಿ ಆ ಕಾರ್ಯಕ್ರಮವನ್ನು ತಂದಂಥ ಆರೋಗ್ಯ ಸಚಿವರು ಮಾನ್ಯ UT ಖಾದರ್ ಅವರು. ಆ ಕಾಕ್ಲಿಯರ್ ಇಂಪ್ಲೆಂಟ್ ಇವತ್ತು ಯಾವ ರಾಜ್ಯ ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ. ಇವತ್ತು ಕಾಕ್ಲಿಯರ್ ಇಂಪ್ಲೆಂಟಲ್ಲಿ ನಮ್ಮ ಮಕ್ಕಳು ಮಾತಾಡುವಾಗ ಯಾವ ಜನ್ಮಜಾತ ಕಿವಿ ಟಾರ್ಚ್ ಇನ್ಫೆಕ್ಷನ್ ಇರ್ಬೋದು ಅಥವಾ ಯಾವುದೇ ಕಾರಣಕ್ಕೆ ಆ ಮಗು ಮಾತಾಡಿದಾಗ ಆಗ ಸಂತೋಷವನ್ನು ಇವತ್ತು ಆರೋಗ್ಯ ಇಲಾಖೆ ಅನುಭವಿಸ್ತಾ ಇದೆ. ಇವತ್ತು ಆ ಕಿವಿ ಕೇಳದೇ ಇರೋ ಮಗುನ ಡೆಲಿವರಿ ಪಾಯಿಂಟ್ಗಳಲ್ಲಿ ಓಟೋ ಅಕೋಸ್ಟಿಕ್ ಎಮಿಷನ್ ಮೂಲಕ ನಾವು ಕಂಡುಹಿಡಿದು ಆ ಮಗುವನ್ನು ಒಂದು
ಆ 2 ವರ್ಷದೊಳಗಡೆ ನಿಮಗೆ ಒಂದು ಹೇಳ್ಬೇಕಂದ್ರೆ ಆ ಮಗು ಫಿಟ್ ಫಾರ್ ಸರ್ಜರಿನ ಅಂತ ನೋಡಲಿಕ್ಕೇ ನಮ್ಮ ಹತ್ರ ಕಮಿಟಿ ಇದೆ. ಅದರಲ್ಲಿ ಒಂದು ಎಕ್ಸ್ಪರ್ಟ್ಸ್ ಇರ್ತಾರೆ, ನಮ್ಮ ಆಯುಷ್ ಮೈಸೂರಿಂದ ಕೂಡ ಎಕ್ಸ್ಪರ್ಟ್ ಇರ್ತಾರೆ. ಆ ಮಗುವಿಗೆ ಸರ್ಜರಿ ಬೇಕಾ ಬೇಡವಾ, ಎಲ್ಲಿ ಮಾಡಿಸ್ಬೇಕು ಅಂತ ಹೇಳಿ ಉಚಿತ ಕಾಕ್ಲಿಯರ್ ಇಂಪ್ಲೆಂಟನ್ನು ಕೊಡ್ತಾ ಇರೋ ರಾಜ್ಯ ಕರ್ನಾಟಕ. ಮಕ್ಕಳಿಗೆ ಕಿವಿ ಕೇಳಿಸಿದಾಯಿತು, ಹದಿಹರೆಯದಲ್ಲಿ RKSK RBSK ಆಯಿತು, ರಾಷ್ಟ್ರೀಯ ಕಿಶೋರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಆ ಮಕ್ಕಳಿಗೆ ಒಂದು ತಂಡನೇ ಇದೆ. 6 ವರ್ಷದ ಒಳಗೆ ಇರೋ ಮಕ್ಕಳಿಗೆ ವರ್ಷಕ್ಕೆ 2 ಬಾರಿ, ಮತ್ತು ಪ್ರತಿ 2 ತಿಂಗಳಿಗೊಂದು ಸಲ. ಇನ್ನು 6 ವರ್ಷದ ಮೇಲ್ಪಟ್ಟಿರೋರಿಗೆ ವರ್ಷಕ್ಕೆ 2 ಬಾರಿ ನಾವು ಆ ಮಕ್ಕಳಿಗೆ ಅನಿಮಿಯಾ ಮತ್ತು ಹೃದಯ ಕಾಯಿಲೆಗಳನ್ನ ಕೂಡ ಕಂಡಿಡಿದು ಉಚಿತ ಚಿಕಿತ್ಸೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಡಿಯಲ್ಲಿ RKSK ಕಾರ್ಯಕ್ರಮದಲ್ಲಿ ಕಂಜೆನೆಟಲ್ ಹಾರ್ಟ್ ಡಿಸೀಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಕಾರ್ಯಕ್ರಮ ಇರ್ಬೋದು ಅಥವಾ ಕಾಯಿಲೆ ಇರ್ಬೋದು, ಆ ಮಕ್ಕಳನ್ನ ಕಂಡಿಡಿದು ಒಂದು ಮಗು ಅದು ನಮ್ಮದು ಫೋಟೋ ಹಾಕ್ಕೊಂಡ್ಬಿಟ್ಟಿದೆ, ಅದು ವಾಟ್ಸಪ್ ಸ್ಟೇಟಸಲ್ಲಿ. ಯಾಕೆ ಅಂದರೆ ಆ ಮಗುವಿಗೆ 2 ಕಿವಿಗಳಿರಲಿಲ್ಲ, AOT ಅಂತೀವಿ, ಅದಕ್ಕೆ ಕಿವಿ ಇರಲಿಲ್ಲ. RKSK ಕಾರ್ಯಕ್ರಮದಲ್ಲಿ ಅದಕ್ಕೆ ಪ್ರಾಸ್ಥೆಸಿಸ್ ಮಾಡಿ ಕಿವಿ ಹಾಕ್ಕೊಂಡು ಆ ಕಿವಿನ ಮಗು ಅದಕ್ಕೆ ಓಲೆ ಹಾಕ್ಕೊಂಡು ಅದು ಸ್ಕೂಲ್ಗೆ ಹೋಗ್ತಾಕೊಂಡು ಖುಷಿಯಾಗಿದೆ ಅಂದರೆ ಆ ಮಗು RKSK ಕಾರ್ಯಕ್ರಮದ ಒಂದು ಶಕ್ತಿಯನ್ನು ನಾವು ಇವತ್ತು ಊಹಿಸಬೇಕಾಗಿದೆ.